ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಳ ಮಾಡುವುದರಿಂದ ಹಾಸನ ಹಾಲು ಒಕ್ಕೂಟಕ್ಕೆ 1 ತಿಂಗಳಿಗೆ 9 ಕೋಟಿ ನಷ್ಟ ಉಂಟಾಗಲಿದೆ ಎಂದು ಮಾಜಿ ಸಚಿವರು ಹಾಗೂ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್.ಡಿ. ರೇವಣ್ಣ ಹೇಳಿದರು. ಹಾಸನ ಡೈರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಪ್ರಸ್ತುತ 12,58,000 ಲೀಟರ್ ಹಾಲು ಬರ್ತದೆ. ಈ ಪೈಕಿ 1,98,000 ಲೀಟರ್ ಮಾತ್ರ ಮಾರಾಟ ಮಾಡಲಾಗ್ತದೆ. 1,20,000 ಲೀಟರ್ ಮೊಸರು ಮಾರಾಟ, ಒಟ್ಟು 3.18 ಲಕ್ಷ ಲೀಟರ್ ಹಾಲು ಮಾರಾಟ ಆಗ್ತದೆ. 9.40 ಸಾವಿರ ಉಳಿಕೆ ಹಾಲು ಬರ್ತಿದೆ ಎಂದು ಮಾಹಿತಿ ನೀಡಿದರು. ಹಾಲಿನ ದರ ಏರಿಕೆಯಿಂದ ಆಗ್ತಿರುವ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿ, ಸಹಕಾರಿ ಮಂತ್ರಿ ಹಾಗೂ ಪಶುಸಂಗೋಪನಾ ಸಚಿವರ ಗಮನಕ್ಕೆ ತಂದು ದರ ಏರಿಕೆಯಿಂದ ರೈತರಿಗೆ ಆಗ್ತಿರುವ ಅನ್ಯಾಯಕ್ಕೆ ಹಾಸನ ಹಾಲು ಒಕ್ಕೂಟದಲ್ಲಿ ಇರುವ ಲಾಭಾಂಶವನ್ನು ರೈತರಿಗೆ ನೀಡಲು ಯೋಜನೆ ರೂಪಿಸಲಾಗಿದೆ ಎಂದರು. ಒಟ್ಟು ಮಾರಾಟಗಳಲ್ಲಿ 3,18,000 ಒಟ್ಟು ಮಾರಾಟ ಇಲಾಖೆ ಅದು. ಟೋಟಲ್ ಮಾರಾಟ ಆಗ್ತಾ ಇರೋದು 3,38,000. ಅದನ್ನು 3,18,000 ಅದೇ ರೀತಿ ಬೇರೆ ಒಕ್ಕೂಟಗಳಿಗೆ ಎಷ್ಟು ನಷ್ಟ ಬರುತ್ತೆ ಅನ್ನೋದನ್ನ KMF ತಿಳಿಸ್ಬೇಕಾಗುತ್ತೆ. ಸಾರ್ವಜನಿಕವಾಗಿ ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಕಟ್ಟಿರೋದನ್ನ ಉಳಿಸ್ಕೋಬೇಕಾಗುತ್ತೆ. ನಾವು ಯಾರೋ ಪುಣ್ಯಾತ್ಮರು ಈ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಅದನ್ನು ಉಳಿಸ್ಬೇಕಾದ್ರು. ನಾವೇಕೆಂದರೆ ನಾನು ಅಧ್ಯಕ್ಷರಾದಾಗ ತುಮಕೂರಲ್ಲಿ 18 ವಾರ ಬಟವಾಡೆ ಕೊಟ್ಟಿರಲಿಲ್ಲ, ಧಾರವಾಡ ಇವೆಲ್ಲ. ಇವತ್ತು ಧಾರವಾಡ ಇವೆಲ್ಲ ಪೊಸಿಷನ್ ಎಷ್ಟೈತಿ ಅಂದರೆ ಬಳ್ಳಾರಿ ಬರೀ 2 ಲಕ್ಷ ಲೀಟರ್ ಬರ್ತಿದೆ ಅಧ್ಯಕ್ಷರಿಗೆ. ನಾನು ಹೇಳಿದ್ರು ಇವತ್ತು 9 ಕೋಟಿ ರೂಪಾಯಿ ನಷ್ಟ ಬರುತ್ತೆ. ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಳ ಮಾಡುವುದರಿಂದ ಹಾಸನ ಹಾಲು ಒಕ್ಕೂಟಕ್ಕೆ 1 ತಿಂಗಳಿಗೆ 9 ಕೋಟಿ ನಷ್ಟ ಉಂಟಾಗಲಿದೆ ಎಂದು ಮಾಜಿ ಸಚಿವರು ಹಾಗೂ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್.ಡಿ. ರೇವಣ್ಣ ಹೇಳಿದರು. ಹಾಸನ ಡೈರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಪ್ರಸ್ತುತ 12,58,000 ಲೀಟರ್ ಹಾಲು ಬರ್ತದೆ. ಈ ಪೈಕಿ 1,98,000 ಲೀಟರ್ ಮಾತ್ರ ಮಾರಾಟ ಮಾಡಲಾಗ್ತದೆ. 1,20,000 ಲೀಟರ್ ಮೊಸರು ಮಾರಾಟ, ಒಟ್ಟು 3.18 ಲಕ್ಷ ಲೀಟರ್ ಹಾಲು ಮಾರಾಟ ಆಗ್ತದೆ. 9.40 ಸಾವಿರ ಉಳಿಕೆ ಹಾಲು ಬರ್ತಿದೆ ಎಂದು ಮಾಹಿತಿ ನೀಡಿದರು. ಹಾಲಿನ ದರ ಏರಿಕೆಯಿಂದ ಆಗ್ತಿರುವ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿ, ಸಹಕಾರಿ ಮಂತ್ರಿ ಹಾಗೂ ಪಶುಸಂಗೋಪನಾ ಸಚಿವರ ಗಮನಕ್ಕೆ ತಂದು ದರ ಏರಿಕೆಯಿಂದ ರೈತರಿಗೆ ಆಗ್ತಿರುವ ಅನ್ಯಾಯಕ್ಕೆ ಹಾಸನ ಹಾಲು ಒಕ್ಕೂಟದಲ್ಲಿ ಇರುವ ಲಾಭಾಂಶವನ್ನು ರೈತರಿಗೆ ನೀಡಲು ಯೋಜನೆ ರೂಪಿಸಲಾಗಿದೆ ಎಂದರು. ಒಟ್ಟು ಮಾರಾಟಗಳಲ್ಲಿ 3,18,000 ಒಟ್ಟು ಮಾರಾಟ ಇಲಾಖೆ ಅದು. ಟೋಟಲ್ ಮಾರಾಟ ಆಗ್ತಾ ಇರೋದು 3,38,000. ಅದನ್ನು 3,18,000 ಅದೇ ರೀತಿ ಬೇರೆ ಒಕ್ಕೂಟಗಳಿಗೆ ಎಷ್ಟು ನಷ್ಟ ಬರುತ್ತೆ ಅನ್ನೋದನ್ನ KMF ತಿಳಿಸ್ಬೇಕಾಗುತ್ತೆ. ಸಾರ್ವಜನಿಕವಾಗಿ ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಕಟ್ಟಿರೋದನ್ನ ಉಳಿಸ್ಕೋಬೇಕಾಗುತ್ತೆ. ನಾವು ಯಾರೋ ಪುಣ್ಯಾತ್ಮರು ಈ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಅದನ್ನು ಉಳಿಸ್ಬೇಕಾದ್ರು. ನಾವೇಕೆಂದರೆ ನಾನು ಅಧ್ಯಕ್ಷರಾದಾಗ ತುಮಕೂರಲ್ಲಿ 18 ವಾರ ಬಟವಾಡೆ ಕೊಟ್ಟಿರಲಿಲ್ಲ, ಧಾರವಾಡ ಇವೆಲ್ಲ. ಇವತ್ತು ಧಾರವಾಡ ಇವೆಲ್ಲ ಪೊಸಿಷನ್ ಎಷ್ಟೈತಿ ಅಂದರೆ ಬಳ್ಳಾರಿ ಬರೀ 2 ಲಕ್ಷ ಲೀಟರ್ ಬರ್ತಿದೆ ಅಧ್ಯಕ್ಷರಿಗೆ. ನಾನು ಹೇಳಿದ್ರು ಇವತ್ತು 9 ಕೋಟಿ ರೂಪಾಯಿ ನಷ್ಟ ಬರುತ್ತೆ.